ಇನ್ನು ಈ ಮನೆಯಿಂದ ಹೊರಗೆ ಹೋದಾಗ ಸ್ವಲ್ಪ ಬೇರೆಯವರ ಜೊತೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಪ್ರಭಾವ ಬೀರ್ತಾರೆ ಇವರು. ಯಾಕಂತಂದರೆ ಇವ್ರದ್ದೇ ಆಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಇರುತ್ತಲ್ಲ, ಅದು ಬೇರೆಯವರ ಮೇಲೆ ಬಹಳಷ್ಟು ಆಟೋಮೆಟಿಕ್ಕಾಗಿ ಒಂದು ಪ್ರಭಾವ ಅನ್ನುವಂಥದ್ದು ಬೀರುತ್ತೆ. ಇನ್ನು ಬಹಳಷ್ಟು ಇವರು ಮಹತ್ವಾಕಾಂಕ್ಷಿಗಳಾಗಿರ್ತಾರೆ ಮತ್ತು ಆದರ್ಶವಾದಿಗಳು ಕೂಡ ಆಗಿರ್ತಾರೆ. ಇವರದೇ ಆಗಿರ್ತಕ್ಕಂಥ ಕೆಲವೊಂದು ತತ್ವ, ಸಿದ್ಧಾಂತ, ಆದರ್ಶ ಅನ್ನುವಂಥದ್ದಿರುತ್ತೆ. ಆ ಒಂದು ಚೌಕಟ್ಟಿನಲ್ಲಿರ್ತಕ್ಕಂಥದ್ದು ಭಾಳಷ್ಟು ಗಮನಿಸ್ತಕ್ಕಂಥ ವಿಚಾರ. ಇನ್ನು ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ಉತ್ಸಾಹ ಶಕ್ತಿಯನ್ನು ಇವರು ಹೊಂದಿರತಕ್ಕಂಥದ್ದು. ಇನ್ನು ಕೆಲವೊಂದು ಉತ್ಸಾಹಕರ ವ್ಯಕ್ತಿತ್ವದ ಕಾರಣದಿಂದಾಗಿ ಇವರು ಬಹಳಷ್ಟು ಈ ಸಾಮಾಜಿಕ ಕಾರ್ಯಗಳಲ್ಲಿ, ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ರಾಜಕೀಯದಲ್ಲಿ ಭಾಗವಹಿಸ್ತಕ್ಕಂಥದ್ದು, ಇಂತಹ ಒಂದು ಅವಕಾಶಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಬೇರೆಯವರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಬಹಳಷ್ಟು ಇವರು ಸದಾ ಮನಸ್ಸನ್ನು ಮಿಡಿತಾ ಇರ್ತದೆ. ಬೇರೆಯವರ ಅನ್ಯರ ಬಗ್ಗೆ ಸ್ವಲ್ಪ ಒಳ್ಳೆಯ ಅಭಿಪ್ರಾಯ ಇರ್ತಕ್ಕಂಥದ್ದು. ಯಾರೋ ಕಷ್ಟದಲ್ಲಿದ್ದರೂ ಕೂಡ ಇಮಿಡಿಯೇಟಾಗಿ ಅವರಿಗೆ ಸ್ಪಂದಿಸ್ತಕ್ಕಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು. ಇನ್ನು ಈ ಪ್ರೀತಿ, ಪ್ರೇಮ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಸ್ವಲ್ಪ ಈ ಮೇಷರಾಶಿಯ ಸ್ತ್ರೀಯರು ಏನಾಗುತ್ತೆ, ಸ್ವಲ್ಪ ಸಂಬಂಧದಲ್ಲಿ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ಬೋದು ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆಗಳು ಎದುರಾಗ್ಬೋದು, ಅಥವಾ ಇನ್ನೇನು ಮದುವೆ ಆಯ್ತಪ್ಪ ಅನ್ನೋಷ್ಟರಲ್ಲಿ ಏನೋ ಒಂದು ಗೊಂದಲಗಳು ಸೃಷ್ಟಿ ಆಗ್ಬೋದು. ಸ್ವಲ್ಪ ಜನರಿಗೆ ಅವರವರ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಅರ್ಥ ಆಯ್ತಾ? ಇದರ ಜೊತೆಯಲ್ಲಿ ಕೆಲವೊಂದು ಜನರಿಗೆ ಏನಾಗುತ್ತೆ ಅಂತಂದರೆ, ಮದುವೆ ವಿಚಾರದಲ್ಲಿ ಸ್ವಲ್ಪ ಮುರಿದು ಬೀಳೋದು, ಮಾತುಕತೆ ಮುರಿದು ಬೀಳೋದು, ಅಥವಾ ಮದುವೆ ಆಗುವಂಥ ವಿಚಾರದಲ್ಲಿ ತಟಸ್ಥವಾಗುವಂಥದ್ದು, ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಬರ್ತವೆ. ಕೆಲವೊಂದು